ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಿಮಗೆ 2024 ಕ್ವಶನ್ ಪೇಪರ್ ಅಲ್ಲಿ ಸ್ಟ್ರಕ್ಚರ್ ಆಫ್ ಇಂಡಿಯನ್ ಫಿನಾನ್ಷಿಯಲ್ ಸಿಸ್ಟಮ್ ಅಥವಾ ಅಂಡ್ ಸೆಕ್ಷನ್ ಸಿ ನಲ್ಲಿ ಎಕ್ಸ್ಪ್ಲೈನ್ ದಿ ಕಾಂಪೋನೆಂಟ್ಸ್ ಆಫ್ ಇಂಡಿಯನ್ ಫಿನಾನ್ಷಿಯಲ್ ಸಿಸ್ಟಮ್ ಬಗ್ಗೆ ಬರೀರಿ ಅಂತ ಕ್ವಶನ್ಸ್ ಅಲ್ಲಿ ಕೇಳಿದ್ದಾರೆ. ಸೊ ನೋಡಿ, ಇಷ್ಟು ಸ್ಟ್ರಕ್ಚರ್ ಅಥವಾ ಕಾಂಪೋನೆಂಟ್ಸ್ ಅಂತ ಕೇಳಿದ್ರೆ ನೀವು ಇಷ್ಟು ಎಕ್ಸ್ಪ್ಲೈನ್ ಮಾಡಿದ್ರೆ ಸಾಕಾಗುತ್ತೆ. ಸೊ ಏನಪ್ಪಾ ಕಾಂಪೋನೆಂಟ್ಸ್ ಆಫ್ ಇಂಡಿಯನ್ ಫಿನಾನ್ಷಿಯಲ್ ಸಿಸ್ಟಮ್ ಅಥವಾ ಸ್ಟ್ರಕ್ಚರ್ ಆಫ್ ಇಂಡಿಯನ್ ಫಿನಾನ್ಷಿಯಲ್ ಸಿಸ್ಟಮ್ ಏನ್ ಹೇಳುತ್ತೆ ಅಂದ್ರೆ, ಸೊ ಕಾಂಪೊನೆಂಟ್ಸ್ ಅಂತ ಬಂದಾಗ ದೇರ್ ಆರ್ 4 ಕಾಂಪೊನೆಂಟ್ಸ್ ಇನ್ ಇಂಡಿಯನ್ ಫಿನಾನ್ಷಿಯಲ್ ಸಿಸ್ಟಮ್ ಅಲ್ಲಿ 4 ಕಾಂಪೊನೆಂಟ್ಸ್ ಇರೋದು. ಫಸ್ಟ್ ಒನ್ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್, ಫಿನಾನ್ಷಿಯಲ್ ಮಾರ್ಕೆಟ್, ಫಿನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್, ಫಿನಾನ್ಷಿಯಲ್ ಸರ್ವಿಸಸ್. 4 ಕಾಂಪೊನೆಂಟ್ಸ್ ಅಥವಾ ಟೈಪ್ಸ್ ಆಫ್ ಫಿನಾನ್ಷಿಯಲ್ ಸಿಸ್ಟಮ್ಸ್ ಅಂತ ಕರಿತೀವಿ. ಸೊ ಈ ಒಂದು ಕಾಂಪೊನೆಂಟ್ಸ್ ಅನ್ನು 4 ಕಾಂಪೊನೆಂಟ್ಸ್ ಅನ್ನ ಫರ್ದರ್ ಕ್ಲಾಸಿಫೈ ಮಾಡಿದ್ದಾರೆ. ಸೊ ಹಾಗೆ ಫಸ್ಟ್ ನಿಮಗೆ ಕಾಂಪೊನೆಂಟ್ಸ್ ಆಫ್ ಫಿನಾನ್ಷಿಯಲ್ ಸಿಸ್ಟಮ್ ಅಂತ ಹೇಳಿದ್ರೆ ದೇರ್ ಆರ್ 4 ಕಾಂಪೊನೆಂಟ್ಸ್: ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್, ಫಿನಾನ್ಷಿಯಲ್ ಮಾರ್ಕೆಟ್, ಫಿನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್, ಫಿನಾನ್ಷಿಯಲ್ ಸರ್ವಿಸ್. ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಫಸ್ಟ್ ಒನ್ ಏನಿದೆ, ಈ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಆರ್ ಕ್ಲಾಸಿಫೈಡ್ ಇಂಟು 2 ಕ್ಯಾಟಗರಿ ಆಗಿ ಕ್ಲಾಸಿಫೈಡ್ ಮಾಡ್ತಾರೆ. ಒಂದು ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಷನ್, ಇನ್ನೊಂದು ನಾನ್ ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಷನ್ಸ್ ಅಂತ ಕರಿತೀವಿ. ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಷನ್ಸ್ ಅಂತ ಬಂದಾಗ ಈ ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಷನ್ ಫರ್ದರ್ ಕ್ಲಾಸಿಫೈಡ್ ಇಂಟು 2 ಡಿಫರೆಂಟ್ ಕ್ಯಾಟಗರಿ: ಕಮರ್ಷಿಯಲ್ ಬ್ಯಾಂಕ್, ಕೋಆಪರೇಟಿವ್ಸ್ ಬ್ಯಾಂಕ್ಸ್ ಅಂತ ಕರಿತೀವಿ. ಈ ಕಮರ್ಷಿಯಲ್ ಬ್ಯಾಂಕ್ ಅನ್ನ ಫರ್ದರ್ ಕ್ಲಾಸಿಫೈಡ್ ಇಂಟು 4 ಕ್ಯಾಟಗರಿ ಆಗಿ ಕ್ಲಾಸಿಫೈಡ್ ಮಾಡ್ತಾರೆ. ಒಂದು ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್, ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಸ್, RRB ರೀಜನಲ್ ರೂರಲ್ ಬ್ಯಾಂಕ್ಸ್ ಅಂಡ್ ಫಾರಿನ್ ಬ್ಯಾಂಕ್ಸ್ ಅಂತ 4 ಡಿಫರೆಂಟ್ ಕ್ಯಾಟಗರಿ ಆಗಿ ಕ್ಲಾಸಿಫೈಡ್ ಮಾಡ್ತಕ್ಕಂಥದ್ದು. ಅಂಡ್ ನಾನ್ ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಷನ್ಸ್ ಅನ್ನ ಫರ್ದರ್ 2 ಕ್ಲಾಸಿಫೈಡ್ ಮಾಡ್ತಾರೆ. ಒಂದು ಆರ್ಗನೈಸ್ಡ್ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್, ಅನ್ಆರ್ಗನೈಸ್ಡ್ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಂತ ಕ್ಲಾಸಿಫೈಡ್ ಮಾಡ್ತಾರೆ. ಸೊ ಇದು ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಂತ ಬಂದ್ರೆ ಇಷ್ಟು ಕ್ಲಾಸಿಫಿಕೇಶನ್ ಇರ್ತಕ್ಕಂಥದ್ದು: ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಷನ್, ನಾನ್ ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಷನ್. ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಷನ್ಸ್ ಆರ್ ಕ್ಲಾಸಿಫೈಡ್ ಇಂಟು ಕಮರ್ಷಿಯಲ್ ಬ್ಯಾಂಕ್ ಅಂಡ್ ಕೋಆಪರೇಟಿವ್ ಬ್ಯಾಂಕ್. ಕಮರ್ಷಿಯಲ್ ಬ್ಯಾಂಕ್ ಅಂದ್ರೆ 4 ತರ ಕ್ಲಾಸಿಫೈಡ್ ಮಾಡ್ತೀವಿ: ಒಂದು ಪಬ್ಲಿಕ್ ಸೆಕ್ಟರ್, ಪ್ರೈವೇಟ್ ಸೆಕ್ಟರ್, RRB ಮತ್ತೆ ಫಾರಿನ್ ಬ್ಯಾಂಕ್. ನಾನ್ ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಷನ್ಸ್ ಅಂತ ಬಂದಾಗ ಒಂದು ಆರ್ಗನೈಸ್ಡ್ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್, ಇನ್ನೊಂದು ಅನ್ಆರ್ಗನೈಸ್ಡ್ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಂತ ಕರಿತೀವಿ. ಅಂಡ್ ಎರಡನೇ ಕಾಂಪೊನೆಂಟ್ ಬಂದು ಫಿನಾನ್ಷಿಯಲ್ ಮಾರ್ಕೆಟ್. ಫಿನಾನ್ಷಿಯಲ್ ಮಾರ್ಕೆಟ್ ಅನ್ನ 2 ತರ ಕ್ಲಾಸಿಫೈಡ್ ಮಾಡ್ತೀವಿ: ಒಂದು ಮನಿ ಮಾರ್ಕೆಟ್, ಇನ್ನೊಂದು ಕ್ಯಾಪಿಟಲ್ ಮಾರ್ಕೆಟ್. ಮನಿ ಮಾರ್ಕೆಟ್ ಅನ್ನ ಫರ್ದರ್ ಕ್ಲಾಸಿಫೈಡ್ ಮಾಡಿದ್ರೆ ಕಾಲ್ ಮನಿ ಮಾರ್ಕೆಟ್ ಇದೆ, ಟ್ರೆಜರಿ ಬಿಲ್ ಇದೆ, ಕಮರ್ಷಿಯಲ್ ಪೇಪರ್ ಇದೆ. ಕ್ಯಾಪಿಟಲ್ ಮಾರ್ಕೆಟ್ ಅಂತ ಬಂದಾಗ ಒಂದು ಪ್ರೈಮರಿ ಮಾರ್ಕೆಟ್ ಆಗಿ ಮಾಡ್ತೀವಿ, ಇನ್ನೊಂದು ಸೆಕೆಂಡರಿ ಮಾರ್ಕೆಟ್, ಅಂಡ್ ಥರ್ಡ್ ಒನ್ ಬಂದು ಡಿರೈವೇಟಿವ್ ಮಾರ್ಕೆಟ್ ಆಗಿ ಕ್ಲಾಸಿಫಿಕೇಶನ್ಸ್ ಅನ್ನ ಮಾಡಿರ್ತಕ್ಕಂಥದ್ದು. ಸೊ ಇದ್ರ ಬಗ್ಗೆ ನೀವು ಡೀಟೇಲ್ ಆಗಿ ಬರೀಬೇಕಾಗುತ್ತೆ. 14 ಮಾರ್ಕ್ಸ್ ಕೇಳಿದ್ರೆ ಜಸ್ಟ್ ಚಾರ್ಟ್ ಅನ್ನ ಬರೀರಿ ಅಂದ್ರೆ ಇಷ್ಟು ಚಾರ್ಟ್ ಅನ್ನ ಬರೆದ್ರೆ ಸಾಕು. 14 ಮಾರ್ಕ್ಸ್ ಕೇಳಿದ್ರೆ ನೀವು ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಅನ್ನ ಮಾಡಬೇಕಾಗುತ್ತೆ. ಫಿನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ ಅನ್ನ 2 ತರ ಕ್ಲಾಸಿಫೈಡ್ ಮಾಡಿದೀವಿ: ಒಂದು ಟರ್ಮ್ ಬೇಸ್ ಮೇಲೆ, ಇನ್ನೊಂದು ಟೈಪ್ ಬೇಸ್ ಮೇಲೆ ಕ್ಲಾಸಿಫೈಡ್ ಮಾಡಿರ್ತಕ್ಕಂಥದ್ದು. ಫಿನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಫಿನಾನ್ಷಿಯಲ್ ಅಸೆಟ್ಸ್ ಅಂತ ಕರಿತೀವಿ. ಟರ್ಮ್ ಬೇಸ್ ಮೇಲೆ ಮಾಡಿದ್ರೆ ಶಾರ್ಟ್ ಟರ್ಮ್, ಮೀಡಿಯಂ ಟರ್ಮ್ ಮತ್ತೆ ಲಾಂಗ್ ಟರ್ಮ್ ಆಗಿ 3 ತರ ಕ್ಲಾಸಿಫೈಡ್ ಮಾಡಿರ್ತಕ್ಕಂಥದ್ದು. ಟೈಪ್ ಮೇಲೆ ನೀವು ಕ್ಲಾಸಿಫಿಕೇಶನ್ಸ್ ಅನ್ನ ಮಾಡಿದ್ರೆ ಒಂದು ಪ್ರೈಮರಿ ಸೆಕ್ಯೂರಿಟಿ, ಸೆಕೆಂಡರಿ ಸೆಕ್ಯೂರಿಟಿ ಮತ್ತೆ ಇನ್ನೋವೇಟಿವ್ ಇನ್ಸ್ಟ್ರೂಮೆಂಟ್ಸ್ ಆಗಿ 3 ತರ ನಾವು ಕ್ಲಾಸಿಫಿಕೇಶನ್ಸ್ ಅನ್ನ ಮಾಡಿರ್ತಕ್ಕಂಥದ್ದು. ಅಂಡ್ ಲಾಸ್ಟ್ ಒನ್ ಬಂದು ಫಿನಾನ್ಷಿಯಲ್ ಸರ್ವಿಸಸ್ ಏನಿದೆ, ಫಿನಾನ್ಷಿಯಲ್ ಸರ್ವಿಸ್ ನ 2 ತರ ಕ್ಲಾಸಿಫೈಡ್ ಮಾಡ್ತೀವಿ: ಒಂದು ಫಂಡ್ ಬೇಸ್ಡ್ ಸರ್ವಿಸಸ್, ಇನ್ನೊಂದು ಫೀ ಬೇಸ್ಡ್ ಸರ್ವಿಸಸ್ ಅಂತ. ಫಂಡ್ ಬೇಸ್ಡ್ ಸರ್ವಿಸಸ್ ಅಲ್ಲಿ ಜಸ್ಟ್ ಲೀಸಿಂಗ್ ಆಗಿರ್ಬೋದು, ಹೈರ್ ಪರ್ಚೇಸ್ ಆಗಿರ್ಬೋದು, ಫ್ಯಾಕ್ಟರಿಂಗ್ ಆಗಿರ್ಬೋದು. ಸೊ ಇವೆಲ್ಲದೂ ಕೂಡ ಫಂಡ್ ಬೇಸ್ಡ್ ಸರ್ವಿಸಸ್ ಅಲ್ಲಿ ಬರ್ತವೆ. ಅಂಡ್ ಫೀ ಬೇಸ್ಡ್ ಸರ್ವಿಸ್ ಅಂತ ಬಂದಾಗ ಮರ್ಚೆಂಟ್ ಬ್ಯಾಂಕಿಂಗ್, ಕ್ರೆಡಿಟ್ ರೇಟಿಂಗ್, ಮರ್ಜಸ್ ಇವೆಲ್ಲದೂ ಕೂಡ ಫೀ ಬೇಸ್ಡ್ ಸರ್ವಿಸಸ್ ಅಲ್ಲಿ ಬರ್ತಕ್ಕಂಥದ್ದು. ಸೊ ಇದು ಸ್ಟ್ರಕ್ಚರ್ ಅಥವಾ ಕಾಂಪೋನೆಂಟ್ಸ್ ಆಫ್ ಇಂಡಿಯನ್ ಫಿನಾನ್ಷಿಯಲ್ ಸಿಸ್ಟಮ್ಸ್ ಅಂತ ಕರಿತೀವಿ. ಬಟ್ ನೀವು ಈ ಒಂದು ಇಮೇಜ್ ಬರೀರಿ ಅಂದ್ರೆ ಜಸ್ಟ್ ಇಮೇಜ್ ಅನ್ನ ಬರೀಬೇಕಾಗುತ್ತೆ. ಎಕ್ಸ್ಪ್ಲೈನ್ ದ ಕಾಂಪೋನೆಂಟ್ಸ್ ಅಂತ ಕೇಳಿದ್ರೆ ನೀವು ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಂದ್ರೆ ಏನು, ಸೊ ಅದರ ಫೀಚರ್ಸ್ ಆಗಿರ್ಬೋದು, ಅಡ್ವಾಂಟೇಜಸ್ ಆಗಿರ್ಬೋದು, ಅಥವಾ ಟೈಪ್ಸ್ ಆಗಿರ್ಬೋದು, ಅದನ್ನ ನೀವು ಬರೀಬೇಕಾಗುತ್ತೆ. ಫಿನಾನ್ಷಿಯಲ್ ಮಾರ್ಕೆಟ್ ನೀವು ಯೂಶಲ್ ಆಗಿ ಮನಿ ಮಾರ್ಕೆಟ್ ಮತ್ತೆ ಕ್ಯಾಪಿಟಲ್ ಮಾರ್ಕೆಟ್ ಓದಿರ್ತೀರಾ, ಆರಾಮಾಗಿ ಅದು ಬರೀತೀರಾ. ಅಂಡ್ ಫಿನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ ಮೀನಿಂಗ್ ಮತ್ತೆ ಅದರ ಅಡ್ವಾಂಟೇಜಸ್ ಏನಿದೆ ಅದನ್ನ ಫೀಚರ್ಸ್ ಅನ್ನ ಬರೆದು ಟೈಪ್ಸ್ ಬರೆದ್ರೆ ಸಾಕು. ಫಿನಾನ್ಷಿಯಲ್ ಸರ್ವಿಸ್ ಕೂಡ ಹಾಗೆ ಮಾಡಿ. ಸೊ ಇದು ಒಂದು ಇಮೇಜ್ ಇರ್ತಕ್ಕಂಥದ್ದು. ಕರೆಕ್ಟ್ ಆಗಿ ಇಮೇಜ್ ನೋಡ್ಕೊಂಡು ನೀವು ಕರೆಕ್ಟ್ ಆಗಿ ಪ್ರೆಸೆಂಟೇಷನ್ಸ್ ಅನ್ನ ಮಾಡಿ ನಿಮ್ಗೆ ಸ್ಟ್ರಕ್ಚರ್ದು ಮಾರ್ಕ್ಸ್ ಸಿಗತ್ತೆ. ಓಕೆ, ಥ್ಯಾಂಕ್ ಯು.